ಇವತ್ತಿನ ವಿಡಿಯೋದಾಗ ನಾವು ಮಾತಾಡೋಣ್ರಿ ಲಿಮ್ಸಿ ಟ್ಯಾಬ್ಲೆಟ್ 500 mg ಬಗ್ಗೆ. ಸೊ ಲಿಮ್ಸಿ ಟ್ಯಾಬ್ಲೆಟ್ ಅಂದ್ರೆ ಏನು, ಅದನ್ನ ತಗೊಳೋದ್ಲಿಂತ್ರ ನಿಮ್ಗೆ ಏನ್ ಬೆನಿಫಿಟ್ ಆಗುತ್ತಾ, ಅದ್ರ ಪ್ರಮುಖ ಕೀ ಇಂಗ್ರೀಡಿಯೆಂಟ್ ಏನೇನು ಇರ್ತೈತಿ, ಯಾವ ಕಂಡೀಷನ್ ನಿಮ್ಗೆ ಅದನ್ನ ಡಾಕ್ಟರ್ ಬರೆದು ಕೊಡ್ತಾರ, ಮತ್ತು ನ್ಯಾಚುರಲ್ ಸೋರ್ಸ್ ವೈಟಮಿನ್ ಸಿ ಏನು, ಯಾವ ಪ್ರಮಾಣದಾಗ ನೀವು ಅದನ್ನ ಸೇವನೆ ಮಾಡ್ಲಿಕ್ಕೆ ಡಾಕ್ಟರ್ ಹೇಳ್ತಾರ, ಎಷ್ಟು ದಿನ ನೀವು ಅದನ್ನ ಯೂಸ್ ಮಾಡ್ಬೋದು, ಅದನ್ನ ತಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಈ ಮಾತ್ರೆ ಬಳಸ್ಲಿಕ್ಕೆ ಹೋಗ್ಬಾರ್ದು, ಮಾರ್ಕೆಟ್ನ ಇದ್ರ ಸಬ್ಸ್ಟಿಟ್ಯೂಟ್ ಏನೇನದಾವು, ಮಾರ್ಕೆಟ್ನ ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಲಿಮ್ಸಿ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಸಪ್ಲಿಮೆಂಟ್ ವೈಟಮಿನ್ ಸಿ ಇದ್ರಿ. ಇದ್ರೊಳಗ ಎಸ್ಕಾರ್ಬಿಕ್ ಆಸಿಡ್ ಇರ್ತೈತಿ. ಸೊ ಇದು ಏನ್ ಮಾಡುತ್ತಪ್ಪ ಅಂದ್ರ ನಿಮ್ಗ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗಿರ್ತೈತಿ ನೋಡ್ರಿ, ವೈಟಮಿನ್ ಸಿ ಡೆಫಿಷಿಯನ್ಸಿ ಸಂಬಂಧ ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತ ಪುರುಷರ ಆಗಿರ್ಬೋದು, ಮಹಿಳೆಯರ ಆಗಿರ್ಬೋದು, ಅವರ ಓವರ್ ಆಲ್ ಹೆಲ್ತ್ ಕೂಡ ಮೇಂಟೈನ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ವೈಟಮಿನ್ ಸಿ ಏನೈತಿ ನೋಡ್ರಿ, ಅದು ಆಂಟಿ ಆಕ್ಸಿಡೆಂಟ್ ಹಂಗೆ ಕೆಲಸ ಮಾಡುತ್ತಂದ್ರ ನಿಮ್ಮ ಮೈಯಾಗಿಂತ ಹಾರ್ಮ್ಫುಲ್ ಕೆಮಿಕಲ್ಸ್ ನ ಆಚೆ ಕಳಿಸುತ್ತೆ, ಆಚೆ ತೆಗೆದು ಹಾಕುತ್ತ. ಮತ್ತು ನಿಮ್ಗೆ ಒಂದು ಹೆಲ್ತಿ ಸ್ಕಿನ್ ಮೇಂಟೈನ್ ಮಾಡುತ್ತಾ, ನಿಮ್ಮ ಹಲ್ಲನ್ನು ಮೇಂಟೈನ್ ಮಾಡ್ತೈತಿ, ನಿಮ್ಮ ಬೋನ್ಸ್ಗಳನ್ನು ಮೇಂಟೈನ್ ಮಾಡ್ತೈತಿ, ಮತ್ತು ನಿಮ್ಮ ಬ್ಲಡ್ ವೆಸಲ್ಸ್ ಏನಿರ್ತವೆ ಅದನ್ನ ಕೂಡ ಮೇಂಟೈನ್ ಮಾಡೋ ಕೆಲಸ ಮಾಡ್ತೈತ್ರಿ. ವೈಟಮಿನ್ ಸಿ ನೋಡ್ರಿ, ನಿಮ್ಮ ಮೈಯ ಕಡಿಮೆ ಇತ್ತಂದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂದ್ರ ಇನ್ಫೆಕ್ಷನ್ಸ್ ಆಗ್ಬೋದು, ಮತ್ತು ನಿಮ್ಮ ಗಮ್ಸ್ ಏನಿರ್ತಾವ ನೋಡ್ರಿ ಅಲ್ಲಿಂದ ರಕ್ತಸ್ರಾವ ಆಗ್ಬೋದು, ಮತ್ತು ನಿಮ್ಗೆ ಸ್ಕರ್ವಿ ಅಂತ ಒಂದು ರೋಗ ಇರ್ತೈತ್ರಿ ಅದು ಆಗ್ಬೋದು. ಮತ್ತು ನಿಮ್ಗೆ ಏನರ ಕೈಯಾಗ ಕಾಲಾಗ ಏನರ ಗಾಯ ಆತಂದ್ರ ಅದು ಗಾಯ ಒಣಗ್ಲಿಕ್ಕೆ ಬಹಳ ಹೊತ್ತು ತಗೊಂತೈತಿ, ಮಸಲ್ ಡಿಜನರೇಷನ್ ಆಗ್ತಾವ, ಮತ್ತೆ ನರ್ವ್ ಡ್ಯಾಮೇಜ್ ಆಗೋ ಸಾಧ್ಯತೆ ಕೂಡ ಬಹಳ ಜಾಸ್ತಿ ಆಗ್ತೈತ್ರಿ. ವೈಟಮಿನ್ ಸಿ ನೋಡ್ರಿ, ಇದು ಒಂದು ವಾಟರ್ ಸಾಲ್ಯೂಬಲ್ ವೈಟಮಿನ್. ಈಗ ಮಾತಾಡನ್ರಿ ಈ ಮೆಡಿಸಿನ್ ಲಿಮ್ಸಿ ಏನೈತೆ ನೋಡ್ರಿ, ಇದ್ರದ್ದು ಮೇನ್ ಕಂಟೆಂಟ್ ಕೀ ಇಂಗ್ರೀಡಿಯೆಂಟ್ ಏನಪ್ಪಾ ಅಂದ್ರ ಇದ್ರೊಳಗ ಎಸ್ಕಾರ್ಬಿಕ್ ಆಸಿಡ್ ಇರ್ತೈತಿ. ಅದು ಅಂದ್ರ ವೈಟಮಿನ್ ಸಿ ಇದು ಸಿಂಥೆಟಿಕ್ ಫಾರ್ಮ್ ರೀ, ಮತ್ತ ಇದ್ರೊಳಗ ಸೋಡಿಯಂ ಎಸ್ಕಾರ್ಬೇಟ್ ಕೂಡ ಇರ್ತೈತಿ. ಲಿಮ್ಸಿ ಟ್ಯಾಬ್ಲೆಟ್ ತಯಾರು ಮಾಡ್ತಕ್ಕದ್ದು ಕಂಪನಿ ಯಾವ್ದಪ್ಪ ಅಂದ್ರ ಅಬೌಟ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅವರು ಇದನ್ನ ರೆಡಿ ಮಾಡ್ತಾರ. ಬನ್ನಿ ಮಾತಾಡೋಣ ಯಾವ ಕಂಡೀಷನ್ ನಿಮ್ಗೆ ಇದನ್ನ ಡಾಕ್ಟರ್ ಬರೆದು ಕೊಡ್ತಾರ, ಇಲ್ಲ ನೀವು ತಗೊಳೋದ್ರಿಂದ ನಿಮಗೇನ್ ಬೆನಿಫಿಟ್ ಆಗುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದೇದ್ ನೋಡ್ರಿ, ಈ ಮಾತ್ರೆ ತಗೊಳೋದ್ರಿಂದ ವೈಟಮಿನ್ ಸಿ ಡೆಫಿಷಿಯನ್ಸಿ ಏನಿರ್ತೈತಿ ನೋಡ್ರಿ ಯಾರಿಗೆ ಅದು ಕಡಿಮೆ ಆಗ್ತೈತಿ. ವೈಟಮಿನ್ ಸಿ ನ ಇದು ಮೈಯಾಗ ಮ್ಯಾನೇಜ್ ಮಾಡ್ತೈತಿ, ಮತ್ತು ಅದರ್ಲಿಂತ್ರ ಆದಂತ ನಿಮ್ಗೆ ಲಕ್ಷಣ ಇಲ್ಲ ನಿಮ್ಗೆ ಸ್ಕರ್ವಿ ಅಂತ ಏನ್ ರೋಗ ಆಗಿರ್ತೈತಿ ನೋಡ್ರಿ ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಎರಡನೇದು ಇದು ಆಂಟಿ ಆಕ್ಸಿಡೆಂಟ್ ಹಂಗೆ ಕೆಲಸ ಮಾಡುತ್ತಾ, ಅಂದ್ರೆ ನಿಮ್ ಮೈಯಾಗಿಂತ ಹಾರ್ಮ್ಫುಲ್ ಕೆಮಿಕಲ್ಸ್ ಏನಿರ್ತಾವ ನೋಡ್ರಿ ಅದನ್ನ ಆಚೆ ತೆಗಿಲಿಕ್ಕೆ ಕೆಲಸ ಮಾಡುತ್ತಾ. ಮೂರನೇದು ಇದು ನಿಮ್ನ ಇಮ್ಯುನಿಟಿ ಬೂಸ್ಟ್ ಮಾಡುತ್ತಾ, ಅಂದ್ರೆ ನಿಮ್ ಮೈಯಾಗ ರೋಗ ಪ್ರತಿರೋಧಕ ಕ್ಷಮತೆ ನೋಡ್ರಿ ಅದನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ಇಮ್ಯುನಿಟಿ ಲೆವೆಲ್ ಅನ್ನ ಮೇಂಟೈನ್ ಮಾಡ್ತೈತಿ. ಅಂದ್ರ ನಿಮ್ಗೆ ಏನಾರ ಸಣ್ಣ ಪುಟ್ಟ ಇನ್ಫೆಕ್ಷನ್ ಆದ್ರ ನಿಮ್ ಮೈ ಅದ್ರ ಜೊತೆ ಹೋರಾಡಿ ನಿಮ್ಗೆ ದೊಡ್ಡ ರೋಗ ಆಗ್ಲಾರ್ದಂಗ್ ನೋಡ್ಕೊಳತ್ತ. ಅದಕ್ಕೆ ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತಾ. ನಾಲ್ಕನೇದು ಇದು ನಿಮ್ಗೊಂದು ಹೆಲ್ತಿ ಸ್ಕಿನ್, ಸ್ವಚ್ಛವಾಗಿ ಒಂದು ತ್ವಚೆ ಕೊಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಹೆಂಗ್ ಮಾಡ್ತೈತಪ್ಪ ಅಂದ್ರ ಇದು ನಿಮ್ ಮೈಯಾಗ ಯಾವುದೇ ತರದ್ದು ಆಕ್ನೆ ಆಗಿರ್ಬೋದು, ಪಿಂಪಲ್ಸ್ ಆಗ್ಲಿಕ್ಕೆ ಕೊಡಂಗಿಲ್ಲ. ಮತ್ತೆ ನಿಮ್ ಸ್ಕಿನ್ ಏನಿರ್ತೈತಿ ನೋಡ್ರಿ ಅದು ನಿನ್ನಿಟ್ ಯಂಗರ್ ಕಾಣಂಗ್ ಮಾಡ್ತೈತಿ, ಮತ್ ನಿಮ್ಗೆ ಏಜಿಂಗ್ ಆಗ್ಲಾರ್ದಂಗ್ ನೋಡ್ಕೊಂಡು ಹೋಗ್ತೈತಿ. ನಿಮ್ ತ್ವಚಾದಾಗ ಮುದಿಡ್ ಲೈನಿಂಗ್ಸ್ ಬೀಳೋದು ಮಕದಾಗ ಅವೆಲ್ಲ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಮತ್ತ ಐದನೇ ಕೆಲಸ ಇದು ಏನ್ ಮಾಡ್ತೈತಪ್ಪ ಅಂದ್ರ ವೂಂಡ್ ಹೀಲಿಂಗ್ ಕೆಲಸ ಮಾಡ್ತೈತೆ. ಅಂದ್ರ ಯಾರಿಗಾರ ಗಾಯ ಆಗಿರ್ತಾವ ನೋಡ್ರಿ, ಕೈಯಾಗ ಕಾಲಾಗ ಎಲ್ಲರ ಗಾಯ ಆಗಿರ್ತಾವು, ಬಹಳ ದಿನ ಆದ್ರೂ ಕೂಡ ಅವು ಗಾಯ ತುಂಬ್ತಿರಂಗಿಲ್ಲ. ಸೊ ಅಂತ ಕಂಡೀಷನ್ ಲಿಮ್ಸಿ ಟ್ಯಾಬ್ಲೆಟ್ ಸೇವನೆ ಮಾಡೋದ್ಲಿಂತ್ರ ಅದು ವೂಂಡ್ ಹೀಲಿಂಗಿಗೆ ಕೆಲಸ ಮಾಡ್ತೈತ್ರಿ, ಅವು ಗಾಯ ಬೇಗ ತುಂಬ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವು. ಆರನೇ ಕೆಲಸ ಇದು ಏನ್ ಮಾಡ್ತೈತಪ್ಪ ಅಂದ್ರ ಐರನ್ ಅಬ್ಸರ್ಪ್ಷನ್ ಕೆಲಸ ಮಾಡ್ತೈತಿ. ನಿಮ್ ಮೈಯಾಗ ರಕ್ತದಾಗ ಐರನ್ ಅಬ್ಸರ್ವ್ ಆಗ್ಲಿ ಆ ತರ ಇದು ನೋಡ್ಕೊಂಡು ಹೋಗ್ತೈತ್ರಿ. ಏಳನೇ ಕೆಲಸ ಇದು ಏನ್ ಮಾಡ್ತೈತಪ್ಪ ಅಂದ್ರ ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಹಂಗೆ ಕೆಲಸ ಮಾಡ್ತೈತಿ. ಬಹಳಷ್ಟು ಕಂಡೀಷನ್ಸ್ ಯಾವಪ್ಪ ಅಂದ್ರ ನಿಮ್ಗೆ ಏನ್ರ ಡಯಾಬಿಟಿಸ್ ಸಮಸ್ಯೆ ಆಗಿದೆ, ಸ್ಟ್ರೋಕ್ ಆಗಿದೆ, ಹಾರ್ಟ್ ಡಿಸೀಸ್ ಆಗಿದೆ, ಐ ಡಿಸೀಸ್ ಏನ್ರ ಆಗಿದೆ ಅಂದ್ರ ಅಂತ ಕಂಡೀಷನ್ ನಿಮ್ಗೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ತರ ಇದನ್ನ ನಿಮ್ಗೆ ಕೊಡಲಾಗ್ತೈತ್ರಿ. ಬನ್ನಿ ಈಗ ಚರ್ಚೆ ಮಾಡೋಣ. ನ್ಯಾಚುರಲ್ ಸೋರ್ಸ್ ಯಾವಪ್ಪ ವೈಟಮಿನ್ ಸಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡ್ರಿ, ಯಾವರ ಹುಳಿ ಪದಾರ್ಥ ನೀವು ತಿಂತೀರಿ ನೋಡ್ರಿ ಅದ್ರ ಎಲ್ಲಾದ್ರ ಒಳಗೂ ವೈಟಮಿನ್ ಸಿ ಇರ್ತೈತಿ. ಉದಾಹರಣೆಗೆ ಹೇಳ್ಬೇಕಂದ್ರ ಕಿವಿ ಫ್ರೂಟ್ ಆಗಿರ್ಬೋದು,
ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಪಪಾಯ ಆಗಿರ್ಬೋದು, ಕಾಲಿಫ್ಲವರ್ ಆಗಿರ್ಬೋದು, ಟಮಾಟೆ ಹಣ್ಣು ಆಗಿರ್ಬೋದು, ನಿಂಬೆ ಹಣ್ಣು ಆಗಿರ್ಬೋದು, ಪೈನ್ಯಾಪಲ್, ದ್ರಾಕ್ಷಿ, ಲೀಚಿ ಮತ್ತು ಪ್ಯಾರ್ಲಣ್ಣು, ಗ್ವಾವಾ ಅಂತಾರ ನೋಡ್ರಿ, ಅದ್ರಾಗ ಕೂಡ ವೈಟಮಿನ್ ಸಿ ಬಹಳ ಇರ್ತೈತಿ. ಬನ್ನಿ ಮಾತಾಡೋಣ. ಲಿಮ್ಸಿ ಟ್ಯಾಬ್ಲೆಟ್ ನಿಮ್ಗೆ ಯಾವ ರೀತಿ ನೀವು ಇದನ್ನ ಸೇವನೆ ಮಾಡಬೇಕು, ಡಾಕ್ಟರ್ ಯಾವ ರೀತಿ ಇದನ್ನ ನಿಮ್ಗೆ ತೊಗೊಳಕ್ ಹೇಳಿರ್ತಾರ. ಸೊ ನೋಡ್ರಿ, ಲಿಮ್ಸಿ ಟ್ಯಾಬ್ಲೆಟ್ 500 mg ಇರ್ತೈತಲ್ಲ, ಇದನ್ನ ನೀವು ದಿನಕ್ಕೆ 1-2 ಗುಳಿಗೆ ತಗೋಬಹುದು. ಇದನ್ನ ಹೆಂಗ್ ತಿನ್ಬೇಕಪ್ಪ ಅಂದ್ರೆ, ನಿಮ್ ಬಾಯಾಗ ಪೇಪರ್ ಮಂಟ ನೀವು ಚೀಪ್ತಾರ ನೋಡ್ರಿ, ಆ ತರ ನೀವು ಇದನ್ನ ಇಟ್ಕೊಂಡು ಚೀಪ್ಬೇಕು. ಬೆಳಿಗ್ಗೆ ಮತ್ತೆ ರಾತ್ರಿಗೆ ಒಂದು. ಇದನ್ನ ಲಿಮ್ಸಿ ಟ್ಯಾಬ್ಲೆಟ್ ನೀವು ಊಟ ಮಾಡೋದಕ್ಕಿಂತ ಮುಂಚೆ ಆದ್ರೂ ತಗೋಬಹುದು, ಊಟ ಆದ ನಂತರ ಕೂಡ ತಗೋಬಹುದು. ಎಷ್ಟು ದಿನ ಇದನ್ನ ಸೇವನೆ ಮಾಡ್ಬೇಕಪ್ಪ ಅಂದ್ರೆ, ಅದು ನೋಡ್ರಿ ನೀವು ಡಾಕ್ಟರಿಗೆ ಭೇಟಿ ಆದ್ಮೇಲೆ ಅವ್ರ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಯಾವ ಕಂಡೀಷನ್ಗೆ ಅವ್ರು ಕೊಡಾಕ್ ಕುಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಯಾವ ಪ್ರಕಾರ ಹೇಳ್ತಾರೆ ನೀವು ಆ ರೀತಿ ಸೇವನೆ ಮಾಡಿ. ಈಗ ಬನ್ನಿ ಮಾತಾಡೋಣ. ಲಿಮ್ಸಿ ಟ್ಯಾಬ್ಲೆಟ್ ನೀವು ಸೇವನೆ ಮಾಡಿರಂದ್ರೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬೋದು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡ್ರಿ, ಈ ಮಾತ್ರೆ ನೀವು ತಗೊಂಡಿರಂದ್ರ ನಿಮ್ಗ ಬೇದಿ ಚಾಲು ಆಗ್ಬೋದು, ವಾಂತಿ ಬಂದಂಗ ಆಗೋದು, ಹೊಟ್ಟಿ ಮುರಿಯೋದು, ನಿಮ್ ತ್ವಚ ಏನೈತ್ ನೋಡ್ರಿ, ತ್ವಚ ಪೂರ್ತಿ ಕೆಂಪದಾಗೋದು, ವಿಪರೀತ ತಲೆನೋವು ಚಾಲು ಆಗೋದು, ಇವೆಲ್ಲ ಇದರದ್ದು ಸೈಡ್ ಎಫೆಕ್ಟ್. ಈಗ ಮಾತಾಡೋಣ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ. ಅಂದ್ರೆ ಯಾರು ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದೇದ್ ನೋಡ್ರಿ, ಯಾರಿಗೆ ಹುಳಿ ಪದಾರ್ಥ ಆಗಿ ಬರಂಗಿಲ್ಲ, ಹುಳಿ ಹಣ್ಣು ಏನಿರ್ತಾವ ಅವು ಆಗಿ ಬರಂಗಿಲ್ಲ, ಅವ್ರು ಇದನ್ನ ಸೇವನೆ ಮಾಡಬಾರ್ದು. ಯಾಕಂದ್ರೆ ಇದ್ರ ಕೂಡ ವೈಟಮಿನ್ ಸಿ ಬಹಳ ಜಾಸ್ತಿ ಇರ್ತೈತಿ, ಅಸ್ಕಾರ್ಬಿಕ್ ಆಸಿಡ್ ಕಂಟೆಂಟ್ ಇರ್ತೈತಿ. ಅದ್ರ ಸಂಬಂಧ ಅವ್ರು ಇದನ್ನ ಸೇವನೆ ಮಾಡಬಾರ್ದು. ಎರಡನೇದು, ಯಾರಿಗೆ ಮೊದ್ಲು ಯಾವಾಗಾದ್ರೂ ಕಿಡ್ನಿ ಸ್ಟೋನ್ ಸಮಸ್ಯೆ ಆಗಿದೆ, ಅವ್ರು ಟ್ರೀಟ್ಮೆಂಟ್ ತಗೊಂಡಾದ್ರೂ ಕೂಡ ಕಿಡ್ನಿ ಸ್ಟೋನ್ ಸಮಸ್ಯೆ ಆಗೈತಪ್ಪ ನಿಮ್ಗಂದ್ರೆ ನೀವು ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬನ್ನಿ ಈಗ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಲಿಮ್ಸಿ ಟ್ಯಾಬ್ಲೆಟ್ ಇದು ಸಬ್ಸ್ಟಿಟ್ಯೂಟ್ ಮಾರ್ಕೆಟ್ನ ಏನೇನು ಅವೈಲೇಬಲ್ ಅದಾವು. ಸಬ್ಸ್ಟಿಟ್ಯೂಟ್ ಏನಂದ್ರೆ ನೋಡ್ರಿ, ಲಿಮ್ಸಿ ಏನಿದೆ ಇದು ಒಂದು ಬ್ರ್ಯಾಂಡ್. ಇದ್ರ ಕಂಟೆಂಟ್ ಅಸ್ಕಾರ್ಬಿಕ್ ಆಸಿಡ್. ಸೊ ಅಸ್ಕಾರ್ಬಿಕ್ ಆಸಿಡ್ ಇರೋವೇ ಬಹಳಷ್ಟು ಫಾರ್ಮಸ್ಯೂಟಿಕಲ್ ಕಂಪನಿ ಅವರು ಮೆಡಿಸಿನ್ ರೆಡಿ ಮಾಡ್ತಾರ, ಅವು ಮಾರ್ಕೆಟ್ನ ಅವೈಲೇಬಲ್ ಅದಾವ್ರಿ. ಕೆಲವೊಂದಿಷ್ಟು ಫೇಮಸ್ ಬೇರೆ ಬ್ರ್ಯಾಂಡ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಇದ್ರಾಗ ನೋಡ್ರಿ, ಒಂದೇದ್ ಯಾವ್ದಪ್ಪ ಅಂದ್ರೆ ನ್ಯೂಸಿಲಿನ್ 500, ಲಿಮ್ಸಿ ಪ್ಲಸ್ ಟ್ಯಾಬ್ಲೆಟ್, ಸೂಸಿ ಟ್ಯಾಬ್ಲೆಟ್, ಸೂಸಿ ಪ್ಲಸ್ ಟ್ಯಾಬ್ಲೆಟ್, ವಿನಿಕ್ಸ್ ಟ್ಯಾಬ್ಲೆಟ್, ಪಿ ಲೈಫ್ ವೈಟಮಿನ್ ಸಿ ಟ್ಯಾಬ್ಲೆಟ್, ಎನರೆಕ್ ಟ್ಯಾಬ್ಲೆಟ್, ಇವೆಲ್ಲದ್ರಾಗೂ ಕೂಡ ಕಂಟೆಂಟ್ ಅಸ್ಕಾರ್ಬಿಕ್ ಆಸಿಡ್ ಇರ್ತೈತಿ, 500 mg ಇರ್ತೈತಿ. ಯಾವ ರೀತಿ ನಾ ಇದನ್ನ ಎಲ್ಲ ನಿಮ್ಗೆ ಹೇಳ್ಕೊಟ್ಟಿನಿ, ಇವು ಕೂಡ ಅದೇ ರೀತಿ ಕೆಲಸ ಮಾಡ್ತಾವ. ಬನ್ನಿ ಮಾತಾಡೋಣ. ಲಿಮ್ಸಿ ಟ್ಯಾಬ್ಲೆಟ್ ಮಾರ್ಕೆಟ್ನಾಗ ಎಷ್ಟು ರೇಟಿಗೆ ನಿಮ್ಗೆ ಸಿಗ್ತೈತೆ ಅಂದ್ರೆ, ಇವತ್ತು ರೇಟಿಗೆ ನೋಡ್ರಿ, ಅದು ನಿಮ್ಗೆ 25 ರೂಪಾಯಿಗೆ 15 ಗುಳಿಗೆ ಒಂದು ಪ್ಯಾಕೆಟ್ ಸಿಗ್ತೈತ್ರಿ. ಈಗ ಇದ್ರದ್ದು ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಮತ್ತೆ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿ ಅಂತ ನೀವು ಇದನ್ನ ಪಡ್ಕೋಬಹುದು ಅನ್ಕೊಂತೀನಿ. ಲಿಮ್ಸಿ ಟ್ಯಾಬ್ಲೆಟ್ ಬಗ್ಗೆ ಈ ವಿಡಿಯೋದಾಗ ನಾ ಏನ್ ಮಾಹಿತಿ ಕೊಟ್ಟಿದ್ದೀನಿ ತಮ್ಮೆಲ್ಲರಿಗೂ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ನೀವು ಮುಂದೆ ಕೂಡ ಇದೇ ರೀತಿ ವಿಡಿಯೋಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನ ಪ್ರೆಸ್ ಮಾಡ್ಬಿಡ್ರಿ. ಅದನ್ನ ಪ್ರೆಸ್ ಮಾಡ್ರಿ ಅಂದ್ರೆ ನಾ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಾಗ ಹೇಳ್ದಂಗು ಯಾವ್ದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀವಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.